ಶಿವರಾಮ್ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ವಾದ ವಿವಾದ, ಕೊಡಬೇಕಾದ ಸೌಲಭ್ಯ ಕೊಡ್ತಾ ಇಲ್ಲ ದಲಿತ ವಿರೋಧಿ ಸರ್ಕಾರ. ಇನ್ನೂ ಅಂತ್ಯಕ್ರಿಯೆ ಮುಗಿಸದೆ ಶರೀರದ ಮುಂದೆ ಸರ್ಕಾರದ ವಿರುದ್ಧ ಆಕ್ರೋಶ. ಇಂದಿರಾನಗರ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ, ಘಟನಾ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ದೌಡು. ಅಪರಿಚಿತ ವ್ಯಕ್ತಿ ಬ್ಯಾಗ್ನಲ್ಲಿದ್ದ ವಸ್ತು ಸ್ಫೋಟಕವಾಗಿರೋ ಶಂಕೆ. ಬೇರೆ ದೇಶಕ್ಕೆ ನಿಷ್ಠೆ ಪ್ರದರ್ಶನ ಮಾಡುವ ಜನರನ್ನ ನಾವು ಸಹಿಸಲ್ಲ. ಪಾಕ್ ಪರ ಘೋಷಣೆ ಸಾಬೀತಾದ್ರೆ ಕೂಗಿದವರ ವಿರುದ್ಧ ಕಠಿಣ ಕ್ರಮ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಹೇಳಿಕೆ. ಪಾಕ್ ಪರ ಘೋಷಣೆ ಕೂಗಿದವರ ವಿಚಾರಣೆ ನಡೆಸ್ತಾ ಇದ್ದಾರೋ ಅಥವಾ ಬಿರಿಯಾನಿ ತಿನ್ನಿಸಿ ವಾಪಸ್ ಕಳಿಸ್ತಿದ್ದಾರೋ? ಕೈ ಸರ್ಕಾರದ ವಿರುದ್ಧ ಸಿಟಿ ರವಿ ವ್ಯಂಗ್ಯ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ಇನ್ನು ಮೊದಲನೇ ಸುದ್ದಿ ನೋಡ್ತಾ ಹೋಗೋಣ. ಅಭಿಮಾನಿಗಳು ಮತ್ತು ಮಾಧ್ಯಮದ ನಡುವೆ ಮಾತಿನ ಚಕಮಕಿ ನಡೆದಿದೆ, ವಾದ ವಿವಾದ ನಡೆದಿದೆ, ಕೂಗಾಟಗಳು ನಡೆದಿದೆ. ಸರ್ಕಾರಕ್ಕೆ ನೀವು ಮುಟ್ಟಿಸ್ತಾ ಇಲ್ಲ, ಕೆ ಶಿವರಾಮ್ ಅವರು ನಿಧನ ಏನಾಗಿದ್ದಾರೆ, ಇವರಿಗೆ ಸರ್ಕಾರ ಸರಿಯಾದ ಸೌಲಭ್ಯ ಕೊಡ್ತಾ ಇಲ್ಲ ಎನ್ನುವ ಕಾರಣಕ್ಕೋಗಿ ಅಭಿಮಾನಿಗಳು ಮತ್ತು ಮಾಧ್ಯಮದ ನಡುವೆ ವಾದ ವಿವಾದ ನಡೆದಿದೆ. ಸರ್ಕಾರದಿಂದ ಯಾವುದೇ ಭೂಮಿ ಕೊಟ್ಟಿಲ್ಲ. ಏನು ಕೆ ಶಿವರಾಮ್ ಅವರಿದ್ದಾರೆ, ಕನ್ನಡದಲ್ಲೇ ಮೊದಲ ಎಕ್ಸಾಮ್ ಬರೆದು ಪಾಸ್ ಆದಂಥವ್ರು, ಅವ್ರಿಗೆ ನೀವು ಭೂಮಿ ಕೊಡಬೇಕು, ಸ್ಮಾರಕವನ್ನು ಕಟ್ಟಿಸ್ಕೊಡ್ಬೇಕು, ಕೊಡಬೇಕಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ, ಗೌರವವನ್ನು ಕೊಡ್ತಾ ಇಲ್ಲ, ಸ್ಮಾರಕಕ್ಕೆ ಅವಕಾಶ ಕೊಡಬೇಕು ಅಂತ ಛಲವಾದಿ ಮಹಾಸಭಾ ಮಂಡಳಿಯವನ್ನ ಆಕ್ರೋಶವನ್ನ ಹೊರಗಾಕಿತ್ತು. ಹಾಗೆ ಸಾಕಷ್ಟು ಕಲಾವಿದರು ಭಾಗಿಯಾಗಿದ್ರು ಅಂತಿಮ ದರ್ಶನದ ಕಾರ್ಯಕ್ರಮದಲ್ಲಿ. ಮೈಸೂರು ರೋಡತ್ತ ಶವವನ್ನ ಸಾಗಿಸುವ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಈ ವೇಳೆ ದುನಿಯಾ ವಿಜಯ್ ಕೂಡ ಭೇಟಿ ಕೊಟ್ಟಿದ್ರು. ಈ ವೇಳೆ ಸಾಕಷ್ಟು ಮಾತಿನ ಚಕಮಕಿ ನಡೀತು. ಇನ್ನೂ ಗೊಂದಲದ ಗೂಡಾಗೇ ಇದೆ. ಸರ್ಕಾರ ಇದಕ್ಕೆ ಕಾರ್ಯಕ್ರಮ ನೆರವೇರಿಸಬೇಕು ಅಥವಾ ಅಭಿಮಾನಿಗಳು ಇದನ್ನ ಮುನ್ನಡೆಸಬೇಕು ಅನ್ನುವಂಥದ್ದು ಗೊಂದಲವಾಗೇ ಇದೆ. ಇನ್ನು ಅಧಿಕಾರಿ ಅನ್ನುವ ಗೌರವವನ್ನು ನೀವು ಕೊಡಬೇಕು, ಯಾಕೆ ಕೊಡ್ತಾ ಇಲ್ಲ, ಅಷ್ಟೊಂದು ಕೇವಲವಾಗೋದ್ರಾ ಅನ್ನುವಂಥದ್ದು. ಇನ್ನು ವಿಜೇಂದ್ರ ಅವರು ಕೂಡ ಅಂತಿಮ ದರ್ಶನದ ವೇಳೆ ಭಾಗಿಯಾಗಿದ್ದು. ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ಗೊಂದಲದ ಗೂಡಾಗೇ ಇದೆ. ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಕಾರ್ಯಕ್ರಮ ಮುಂದುವರಿಯುತ್ತೆ ಅನ್ನೋದನ್ನ. ಇನ್ನು ಅಭಿಮಾನಿಗಳು ಮತ್ತು ಮಾಧ್ಯಮದ ನಡುವೆ, ಕೆ ಶಿವರಾಮ್ ಅಭಿಮಾನಿಗಳು ಮತ್ತು ಮಾಧ್ಯಮದ ನಡುವೆ ಮಾತಿನ ಚಕಮಕಿ, ಸಂಘರ್ಷ ನಡೆದಿದೆ. ನೀವು ಸರ್ಕಾರಕ್ಕೆ ವಿಚಾರವನ್ನ ಮುಟ್ಟಿಸ್ತಾ ಇಲ್ಲ, ಇಷ್ಟೊಂದು ಅಭಿಮಾನಿಗಳು ನಾವು ಸೇರ್ಕೊಂಡಿದ್ದೀವಿ, ಆದ್ರೂ ಸಹ ಸರ್ಕಾರ ಇದಕ್ಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ, ಭೂಮಿಯನ್ನ ಕೊಡ್ತಾ ಇಲ್ಲ, ಅಂತ್ಯಕ್ರಿಯೆ ಮಾಡೋದಕ್ಕೆ ಭೂಮಿಯನ್ನ ಕೊಡ್ತಾ ಇಲ್ಲ, ಸ್ಮಾರಕವನ್ನ ಕಟ್ಟಿಸ್ಕೊಡ್ಬೇಕು ಅಂತ ಛಲವಾದಿ ಮಹಾಸಭಾ ಮಂಡಳಿ ಆಕ್ರೋಶವನ್ನ ಹೊರಹಾಕಿದೆ. ಈ ನಡುವೆ ದುನಿಯಾ ವಿಜಯ್ ಕೂಡ ಭೇಟಿ ಕೊಟ್ಟಿದ್ರು. ಇನ್ನೂ ಕೂಡ ಗೊಂದಲದ ಗೂಡಾಗೇ ಇದೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾರ್ಯವನ್ನ ಮುಂದುವರ್ಸತ್ತಾ ಅಥವಾ ಅಭಿಮಾನಿಗಳೇ ಮುಂದುವರಿಸಬೇಕು ಅನ್ನೋದು ಕೂಡ ಕೌತುಕವಾಗಿ ಉಳಿದಿದೆ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಭೂಮಿಯನ್ನ ಕೊಡಬೇಕು, ಅವರು ಅಧಿಕಾರಿ, ಕನ್ನಡದಲ್ಲೇ ಮೊದಲ IAS ಪರೀಕ್ಷೆನ ಬರೆದು ಪಾಸ್ ಮಾಡಿದ್ದಾರೆ, ಅವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಛಲವಾದಿ ಮಹಾಸಭಾ ಮಂಡಳಿ ಏನಿದೆ ಅದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬೆಂಗಳೂರಿನ ಇಂದಿರಾನಗರದ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಬೆಂಕಿ ಸ್ಫೋಟವಾಗಿದೆ. ಘಟನೆಯಲ್ಲಿ 5 ಗಂಭೀರವಾಗಿ ಗಾಯಗೊಂಡಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ರು. ಸ್ಫೋಟಕದ ರಭಸಕ್ಕೆ ರಾಮೇಶ್ವರಂ ಕೆಫೆಗೆ ಬಹಳಷ್ಟು ಹಾನಿ ಸಂಭವಿಸಿದೆ. ಮೇಲ್ನೋಟಕ್ಕೆ ಅಪರಿಚಿತ ವ್ಯಕ್ತಿಯೊಬ್ಬ ತಂದಿದ್ದ ಬ್ಯಾಗ್ನಲ್ಲಿ ನಿಗೂಢ ವಸ್ತು ಸ್ಫೋಟಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಿರುವ ಸಂದೇಹ ವ್ಯಕ್ತವಾಗ್ತಾ ಇದೆ. ಅಪರಿಚಿತ ವ್ಯಕ್ತಿಯೊಬ್ಬನ ಬ್ಯಾಗ್ನಲ್ಲಿ ಇಟ್ಟಿದ್ದ ವಸ್ತುಗಳು ಪತ್ತೆಯಾಗಿದ್ದು, HAL ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋ ಕಾರ್ಯ ಕೂಡ ನಡೀತಾ ಇದೆ. ಕಾದು ನೋಡಬೇಕಾಗಿದೆ. ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ FSL ವರದಿಯನ್ನ ಬಹಿರಂಗಗೊಳಿಸಬೇಕೆಂದು ಹೇಳಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವರದಿ ಬಂದ ಕೂಡಲೇ ಅದನ್ನ ಸಾರ್ವಜನಿಕಗೊಳಿಸಲಾಗುವುದು. ನಮ್ಮ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ನಿಷ್ಠೆ ಪ್ರದರ್ಶನ ಮಾಡುವ ಜನರನ್ನ ನಮ್ಮ ಸರ್ಕಾರ ಸಹಿಸಲ್ಲ. ದೇಶಭಕ್ತಿಯನ್ನ ಕಾಂಗ್ರೆಸ್ BJPಯಿಂದ ಕಲಿಬೇಕಾಗಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ ನಾಯಕರ ಹೋರಾಟದಿಂದ. BJP ನಾಯಕರು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲ. ಈ ವಿಷಯವನ್ನ ಅವರು ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ. ಆದ್ರೆ ಪಾಕ್ ಪರ ಘೋಷಣೆ ಕೂಗಿದ್ದು ಸಾಬೀತಾದ್ರೆ ಕೂಗಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣವನ್ನ ಸರ್ಕಾರ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾ ಇದೆ ಅಂತ ಮಾಜಿ ಶಾಸಕ CT ರವಿ ಆರೋಪವನ್ನ ಮಾಡಿದ್ದಾರೆ. KPCC ಅಧ್ಯಕ್ಷರು ಅವರೆಲ್ಲ ನಮ್ಮ ಸಹೋದರರು ಅಂತ ಹೇಳ್ತಿದ್ರು. ಪ್ರಾಯಶಃ ಅದೇ ಕಾರಣಕ್ಕೆ ಅವರ ಮೇಲೆ ಸಹಾನುಭೂತಿ ಇರಬಹುದು ಮತ್ತು ವಿಷಯಾಂತರ ಮಾಡಿ ಮಾಧ್ಯಮದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಅವರನ್ನ ರಕ್ಷಣೆ ಮಾಡುವ ಉದ್ದೇಶದಿಂದಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಲೀನ್ ಚಿಟ್ ನೀಡುವ ಪ್ರಯತ್ನ ಮಾಡಿದ್ರು. ಸಾರ್ವಜನಿಕ ಒತ್ತಡ ಹೆಚ್ಚಾದ ಬಳಿಕವೇ ಅವರು ವಿಡಿಯೋ ಫುಟೇಜ್ ಅನ್ನ ಪರೀಕ್ಷೆಗಾಗಿ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ದು ಮತ್ತು ಸಂಶಯಾಸ್ಪದ ವ್ಯಕ್ತಿಗಳನ್ನ ಕರೆಸಿ ವಿಚಾರಣೆ ನಡೆಸಿದ್ದು. ಅಸಲಿಗೆ ಘೋಷಣೆ ಕೂಗಿದವರ ವಿಚಾರಣೆ ನಡೆಸ್ತಾ ಇದ್ದಾರೋ ಅಥವಾ ಅವರಿಗೆ ಬಿರಿಯಾನಿ ತಿನ್ನಿಸಿ ವಾಪಸ್ ಕಳಿಸ್ತಾ ಇದ್ದಾರೋ ಅಂತ ಗೊತ್ತಿಲ್ಲ.
ಯಾಕಂದ್ರೆ ಭಯೋತ್ಪಾದಕರನ್ನ ಪೋಷಿಸುವ ಕಪ್ಪು ಚಾರಿತ್ರ್ಯವನ್ನ ಕಾಂಗ್ರೆಸ್ ಪಕ್ಷ ಹೊಂದಿದೆ ಅಂತ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಇನ್ನು ನಟ ದರ್ಶನ್ ಡಿ ಬಾಸ್ ಚಿತ್ರರಂಗದಲ್ಲಿ 25 ವರ್ಷ ಪೂರೈಸಿದ ಹಿನ್ನೆಲೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಬೆಳ್ಳಿ ಪರ್ವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಾರ್ವಜನಿಕ ಸಮಾರಂಭದಲ್ಲಿ ದರ್ಶನ್ ಅವರು ಹೆಣ್ಣು ಮಕ್ಕಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅಂತ ಗೌಡತಿಯರ ಸೇನಾ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿತ್ತು. ಹೆಣ್ಣು ಮಕ್ಕಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಕ್ಕೆ ಪ್ರತಿಭಟನೆ ನಡೆಸಿದ್ದ ಗೌಡತಿಯರ ಸೇನೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಗೌಡತಿಯರ ಸೇನೆ ರಾಜ್ಯಾಧ್ಯಕ್ಷರಾದ ರೇಣುಕಾ ಅವರ ದೂರಿನ ಮೇರೆಗೆ ರಾಜ್ಯ ಮಹಿಳಾ ಆಯೋಗ ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಮುಂದಿನ 10 ದಿನದಲ್ಲಿ ಈ ಕುರಿತು ವಿಚಾರಣೆ ನಡೆಸಲು ಸೂಚಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.